So fam, welcome back my new vlog. ಖಡ್ಗೈವನಂತೆ ಕಡುಕೋಪಾವನಂತೆ ಇವನು ಕಿಂಕರ ಅವ ಭಯಂಕರ ಕಲಹ ಕದನಾನೆ ಶಕ್ತಿ. ಇಟ್ಸ್ ಮೀ ಕ್ರೇಜಿ ವರುಣ್. ಎಲ್ಲ ಹೇಗಿದ್ದೀರಾ? ಇವತ್ತು ಏನು ಅಂದರೆ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀರಿ. ನಮ್ಮ ಅಕ್ಕದ ಮದುವೆ ಇದೆ. ಬನ್ನಿ ರೆಡಿ ಆಗಿಬಿಟ್ಟು ಸ್ನಾನ ಗಿನ್ನ ಎಲ್ಲ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆ ಫ್ಯಾಮ್, ಇವಾಗ ಬ್ಯಾಂಕ್ ಹತ್ರ ಬಂದಿದ್ದೀರಿ. ಜ್ಯೂಸ್ ತಗೊಬಂದು ಕೊಟ್ಟವನು 1 ಕಿಲೋಮೀಟ್ರಿಂದ ನಡ್ಕೊಂಡ್ಬಂದು ನಾನು ನಮ್ಮಮ್ಮ ಬ್ಯಾಂಕ್ ಹತ್ರ ಬಂದಿದ್ದೀರಿ. ವ್ಲಾಗ್ ಮಾಡೋಕ್ಕಾಗಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಬ್ಯಾಂಕಿಂದ ಊರಿಗೂ ಮನೆ ಹತ್ರ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ. ಡೈರೆಕ್ಟ್ ಎತ್ಕೊಂಡು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಟ್ರೈನ್ ಹಾಕ್ಬಿಟ್ಟು ಡೈರೆಕ್ಟ್ ನಮ್ಮೂರಿಗೆ ಹೋಗೋಣ. ಬನ್ನಿ. ಏನು ಗೊತ್ತಾ ಫ್ಯಾಮ್, ಊರಿಗೆ ಹೋಗ್ತಾ ಇರೋದು ನಮ್ಮ ಅಕ್ಕ ಮದುವೆ ಇದೆ, ಅದಕ್ಕೋಸ್ಕರ ಅಷ್ಟೇ ಎಲ್ಲ ಫ್ಯಾಮಿಲಿ ಹೋಗ್ತಾ ಇದ್ದೀರಿ. ನಮ್ಮಪ್ಪ ನಮ್ಮ ಅಣ್ಣ ಎಲ್ಲ ನಾಳೆ ಬರ್ತಾರೆ. ನಾನು ನಮ್ಮಮ್ಮ ನಮ್ಮ ತಂಗಿ ಇವತ್ತು ಹೋಗ್ತಾ ಇದ್ದೀರಿ. ಇವತ್ತು ಟ್ರೈನ್ ಹಾಕ್ಬಿಟ್ಟು ಹೋಗ್ತೀರಿ. ಇನ್ನು ಮುಂದೆ ಬ್ಲಾಗಲ್ಲೆಲ್ಲ ನೋಡ್ತೀರಾ, ಕಾಯ್ತಾ ಇರ್ರಿ. ಇವಾಗ ನಮ್ಮಮ್ಮ ಬಂದಿದ್ದೆ, ನಮ್ಮಮ್ಮನ ತೋರಿಸ್ತೀನಿ. ಡೈರೆಕ್ಟ್ ಕರ್ಕೊಂಡು ಇಲ್ಲಿಂದ ಮನೆ ಹತ್ರ ಹೋಗ್ಬಿಟ್ಟು ಟೆಂಪೋ ಲಿಫ್ಟ್. ಗೈಸ್ ಇವಾಗ ಏನಾಯ್ತು ಗೊತ್ತಾ, ದೊಡ್ಡ ಸೈಕ್ಸಿನ ಡೀಸೆಲ್ ಖಾಲಿ ಆಗಿಬಿಟ್ಟೈತೆ. ಆಮೇಲೆ ಅಲ್ಲೇ ಪಕ್ಕದಲ್ಲೇ ಇತ್ತು, ಹಾಕ್ಸ್ಕೊಂಡು ಬಂದಿದ್ದೀರಿ. ಇವಾಗ ಬ್ಯಾಂಕ್ ಹತ್ರ ಇದ್ದೀರಿ, ಅಲ್ಲೇ ಬ್ಯಾಂಕ್ ಐತೆ. ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಮನೆ ಹತ್ರದಿಂದ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಸ್ನಾನ ಕೂಡ ಮಾಡಿಲ್ಲ ಗೈಸ್. ಆವಾಗಲೇ ಹೇಳಿದೆ ಸ್ನಾನ ಮಾಡ್ಕೊಂಡು ಸಿಗ್ತೀನಿ ಅಂತ. ಇನ್ನೂ ಸ್ನಾನ ಮಾಡೋಕ್ಕೆ ಬಿಟ್ಟಿಲ್ಲ, ಜಾಸ್ತಿ ಕೆಲಸಗಳಿತ್ತು. ಎಲ್ಲ ಮುಗಿಸಿದ್ದಾಯ್ತು. ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಮನೆ ಹತ್ರದಿಂದ ಡೈರೆಕ್ಟ್ ಮೆಜೆಸ್ಟಿಕ್ ಝೀ ಅಂತ ಹೋಗ್ಬಿಡೋಣ. ಬನ್ನಿ ಗೈಸ್. ಈಗಷ್ಟೇ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀರಿ. ಹಾಯ್ ಮಾಡುವ ಆಯನ್. ಇವಾಗಷ್ಟೇ ಈ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀರಿ. ಮನೆಯಿಂದ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಡೈರೆಕ್ಟ್ ಬಸ್ಸಲ್ಲಿ ಹೋಗೋಣ. ಬನ್ನಿ ಹೋಗೋಣ. ಗೈಸ್ ಬೆಳಗ್ಗೆ ಎದ್ದಿದ್ದು 9 ಗಂಟೆಯಿಂದ ಇನ್ನೂ ಪ್ಯಾಕಿಂಗ್ ನಡೀತಾನೆ ಐತೆ. ನಾನು ಆಲ್ರೆಡಿ 1 ರೌಂಡ್ ನಿದ್ದೆ ಮಾಡ್ಬಿಟ್ಟು ಎದ್ಬಿಟ್ಟಿದ್ದೀನಿ. ಆದರೆ ಇವ್ರು ಇನ್ನೂ ಪ್ಯಾಕ್ ಮಾಡ್ಕೊತಾನೆ ಅವರೇ. ಏನು ಮಾಡೋಣ ಗಾಯ್ಸ್, ಇವ್ರು ಯಾವಾಗೂ ಹಂಗೆ ಹೆಣ್ಮಕ್ಳು. ಯಾವಾಗ ನೋಡಿದ್ರು ಲೇಟು. ಬೆಳಗ್ಗೆನೂ ಲೇಟು, ಇವಾಗೂ ಲೇಟು. ಫುಲ್ ರೆಡಿ ಆಗ್ಬಿಟ್ಟು ಕುತ್ಕೊಂಡಿದ್ದೀನಿ ಹಾಫ್ ಆನ್ ಅವರ್ ಅಲ್ಲ ಗೈಸ್, ಬೆಳಗ್ಗೆಯಿಂದ ಕುತ್ಕೊಂಡಿದ್ದೀನಿ ನೋಡಿ ಗೈಸ್. ಅವರು ಇನ್ನೂ ಪ್ಯಾಕ್ ಐತೆ. ನಮ್ಮ ಅಮ್ಮ ಇನ್ನೂ ರೆಡಿ ಆಗ್ತಾನೆ ಅವರೇ. ಆಯಿತು ಅಂದು ಹೇಳಿ ಇಷ್ಟೊತ್ತು ಕಾಯ್ದಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಕಾಯ್ತೀನಿ ಗೈಸ್. ಇವರು ವೆಯ್ಟ್ ಮಾಡೋದು ನೋಡಿದ್ರೆ ಟ್ರೈನವ್ರು ಕೂಡ ಹೋಗ್ಬಿಡ್ತಾರೆ, ನಿಲ್ಸಲ್ಲ. ಹಂಗೆ ನೋಡೋಣ. 2 ಟ್ರೈನ್ ಇದೆ, 8 ಗಂಟೆದೊಂದು, 11 ಗಂಟೆದೊಂದು. ಯಾವ ಟ್ರೈನ್ಗೆ ಹೋಗ್ಬೇಕಾಗತ್ತೆ ಪಕ್ಕ. ನನಗೆ ಕಳಿಸ್ದಂಗೆ 8 ಗಂಟೆ ಟ್ರೈನ್ ಮಿಸ್ಸು, 11 ಗಂಟೆ ಟ್ರೈನ್ಗೆ ಹೋಗೋದು ನಾವು ಇಲ್ಲಿಂದ. ಹೇಳಿದ ಮಾತೇ ಕೇಳೋದು ಗೈಸ್. ನೆನ್ನೆ ಹೇಳಿದ್ದೀನಿ ನಾನು, ಬೆಳಗ್ಗೆ ಟ್ರೈನ್ ಆರಾಮಾಗಿ ಹೋಗ್ಬೋದಾಗಿತ್ತು. ಇಷ್ಟೊತ್ತಿನಾಗ ನಾವು ಅರ್ಧ ದಾಟ್ಬಿಟ್ಟು ಹೋಗ್ಬಿಟ್ಟಿರ್ತಾಯಿದ್ವಿ. ನಾವು ಹೇಳೋ ಮಾತೇ ಕೇಳಲ್ಲ. ಬನ್ನಿ, ಮುಂದೆ ಏನಾಗ್ತಿತ್ತೋ ನೀವು ವೆಯ್ಟ್ ಮಾಡಿ, ನಾನು ವೆಯ್ಟ್ ಮಾಡ್ತೀನಿ. ಲೆಟ್ಸ್ ಗೋ. ಫೈನಲಿ ರೆಡಿ. ಇವಾಗೆಲ್ಲ ರೆಡಿ ಆಗಿದ್ದಾರೆ. ಇವಾಗ ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇರೋದೆ ಗೈಸ್. ಇದು ಹೆಂಗಿದೆ ಕಾಮೆಂಟ್ ಹಾಕಿ. ಇನ್ನ ಹುಡ್ಕಾಡೋದಾಗೆ ಅವ್ರೆ ಗೈಸ್. ಐ ಡೋಂಟ್ ನೋ ವೇರ್ ಇಸ್ ದ ಕನ್ನಡಿ. ಇನ್ನ ರೆಡಿ ಆಗ್ತಾನೆ ಅವ್ರೆ ಗೈಸ್. 1 2 3 ಇನ್ನೊಂದು ಎಲ್ಲಿದೆ? 4 ಬ್ಯಾಗ್ ಹೆಂಗೆ ಎತ್ಕೊಂಡು ಹೋಗ್ಬೇಕು ಗೈಸ್. ಒಂದೇ ಬಡವ ಬಿಟ್ಟಾಕಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಅಷ್ಟು ಸ್ಟ್ರಾಮಿನ ಎಲ್ಲಿದೆ ನನ್ನ ಹತ್ರ. ಒಬ್ಬನೇ ಎತ್ಕೊಂಡು ಹೋಗ್ಬೇಕು. ಬನ್ನಿ, ಹಿಂಗಾಗುತ್ತಾ ಮುಂದೆ ಗೊತ್ತಾ ಇರೋಣ. ಆನ್ ದ ವೇ ಸಿಗ್ತೀನಿ. ಬಾಯ್. ಗೈಸ್ ನನ್ನ ಪಲಾವು, ಇಡ್ಲಿ, ನಮ್ಮ ಅಮ್ಮಗೆ ಸೆಟ್ ದೋಸೆ, ನಮ್ಮ ತಂಗಿಕ ಏನು ಮಸಾಲೆ ದೋಸೆ ಗೈಸ್. ಯಾಕೆ ತಿಂತಾಯಿದ್ರಿ?
ಇದಾದ್ಮೇಲೆ ಸಿಗ್ತೀನಿ. ಇವಾಗ ರೈಲ್ವೆ ಸ್ಟೇಷನ್ ಕಾಣಿಸ್ತೈತೆ. ರೈಲ್ವೆ ಸ್ಟೇಷನ್ ಹತ್ರ ಇದ್ದೀರಿ ಗೈಸ್, ಸಿಟ್ಟಿಂಗ್ ಇಲ್ಲಿ. ಗೈಸ್ ನೈಟ್ ಹೊತ್ತು ಕ್ಲಾರಿಟಿ ಬರಲ್ಲ ನನ್ನ ಫೋನು, ಅದೇನಾಗೈತೋ ಗೊತ್ತಿಲ್ಲ. ಸ್ವಲ್ಪ ಬಂತು ಗೈಸ್, ಬರ್ತಾ ಇಲ್ಲ. ಐ ಆಮ್ ವೆರಿ ಸಾರಿ ಗೈಸ್. ಟ್ರೈನಲ್ಲಿ ದೇವಿ ಗೈಸ್, ಬೆಳಿಗ್ಗೆ ಸಿಕ್ಕಣ್ಣ. ಬಾಯ್ ಗೈಸ್. ಇದು ಯಾವ ಗೇಮಲ್ಲಿ ಇಲ್ಲ ಅಂತ ಕಮೆಂಟ್ ಹಾಕಿ. ಗೈಸ್ ರೀಚ್ಡ್, ನಮ್ಮೂರು ಹೋಗ್ತಾ ಇದೆ. ಗೈಸ್ ನಮ್ಮ ರೈಲ್ವೆ ಸ್ಟೇಷನ್ ಗೈಸ್ ಬಂದಿದ್ದೀವಿ. ಬನ್ನಿ ಇವಾಗ ನಮ್ಮ ಮನೇಲಿ ಹೋಗೋಣ, ನಮ್ಮ ಅಜ್ಜಿ ಅವ್ರ ಮನೆ. ಗೈಸ್ ಬಂದಿದ್ದೆ ಶಾಕಿಂಗ್ ನ್ಯೂಸ್ ಗೈಸ್, ಬಂದಿದ್ದೆ ಶಾಕಿಂಗ್ ನ್ಯೂಸ್ ಗೈಸ್. ಯಾರೋ ಸತ್ತೋಗ್ಬಿಟ್ಟಿದ್ರೆ ಅಂತ ಶಾಕಿಂಗ್ ನ್ಯೂಸ್ ಬಂದ್ಬಿಟ್ಟಿದೆ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ನಮ್ಮ ಅಜ್ಜಿ ತಿನ್ ದಪ್ಪ ಆಗಿಬಿಟ್ಟಿದ್ದಾರೆ ಗೈಸ್. ಆಯ್ ಮಾಡಜ್ಜಿ, ಆಯ್ ಕರೆಕ್ಟಾಗಿ ಮಾಡ್ಬೇಕಿಲ್ಲ. ಆಯ್ ಬಂದಿದ್ದೆ ಕೆಲಸ ಶುರು ಗೈಸ್. ನೀರು ಕಾಯಿಸ್ತಾ ಇದ್ದಾರೆ. ಇವಾಗ ಸ್ನಾನ ಗಿನ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಹೋಗ್ಬಿಡ್ತೀನಿ. ಫ್ರೆಶ್ ಅಪ್ ಆಗಿಬಿಡ್ತೀನಿ ಗೈಸ್. ಹೆಂಗೆ ಕಾಣಿಸ್ತಾ ಇದ್ದೀನಿ ಗೈಸ್ ಕಮೆಂಟ್ ಹಾಕಿ. ಬಂದಿದ್ದೆ, ಇವರು ಯಾರೋ ಸತ್ತೋಗ್ಬಿಟ್ಟವ್ರೆ ಅಂತ ಶಾಕಿಂಗ್ ನ್ಯೂಸ್ ಗೈಸ್. ಬಂದಿದ್ದೆ, ಗಾಬರಿ ಆಗಿಬಿಟ್ಟೆ ನಾನು. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ನೀವು ಕಾಯ್ತಾ ಇರ್ರಿ, ನಾನು ಕಾಯ್ತಾ ಇರ್ತೀನಿ. ಬನ್ನಿ ಹೋಗೋಣ. ನಾಷ್ಟ ಮಾಡ್ತಾ ಇದ್ದೀರಿ ಗೈಸ್. ನಾಷ್ಟ ಅವಲಕ್ಕಿ ಚಿತ್ರಾನ್ನ. ಇವರೆಲ್ಲ ಕುಂಭಕರ್ಣ ವಂಶದವರು. ನಾನು ನೋಡಿ ಗೈಸ್ ಇಷ್ಟೇಷ್ಟು ತಿಂತಾ ಇದ್ದೀನಿ, ಅವ್ರು ನೋಡಿ ಗೈಸ್ ಎಲ್ಲ ತಿಂದು ಮುಗಿಸ್ಬಿಟ್ಟಿದ್ದಾರೆ. ಅದು ಸಾನಂದ ಜೈ ಗೈಸ್. ಕರೆಕ್ಟಾಗಿ ಇವಾಗ 12:20 ಟೈಮು. 12:20 ಲೆಕ್ಕ ಹಾಕೊಳ್ಳಿ. ಅವಾಗಿಂದ ಗೈಸ್ ಮೇಕಪ್ ಮಾಡಿ ಅವ್ರು ನೆನ್ನೆಕಿನ ಇವತ್ತು ಲೇಟ್ ಮಾಡ್ದವ್ರು ಗೈಸ್. ಹೆಂಗಿದ್ದೀನಿ ಅವಾಗಿಂದ ಗೈಸ್. ಹಿಂಗೆ ಇರ್ತೀನಿ ಗೈಸ್, ಇಲ್ಲೇ ಕ್ಯಾಮ್ರಾ ಆನ್ ಮಾಡಿಕೊಂಡು ಸ್ಪೀಡ್ ಮಾಡ್ತೀನಿ. ನೋಡ್ತಾರೆ ಎಷ್ಟೊತ್ತು ಮಾಡ್ತಾರೆ ಮೇಕಪ್ ಅಂತ. ಇನ್ನೂ ಅದೊಂದು ಇನ್ನೂ ಒಂದು ತೆಗಿತಾರೆ, ಮತ್ತೇನೊಂದು ಐಲೈನರ್ ಇಲ್ಲ, ಆಮೇಲೆ ಗೊತ್ತಿಲ್ಲ. ಇನ್ನು ನೋಡ್ಕೊಳ್ಳಿ ಗೈಸ್. ಹಂಗೆ ಫ್ಯಾಷನ್ ಇಲ್ಲ ಅಂತ ಗೈಸ್. ಪಾಪ ಗೈಸ್, ನಮ್ಮಜ್ಜಿ ಪಾಪ ಕ್ಯಾಪ್ ಇಟ್ಕಾಲ್ ಕೆಳಗ. ಗೈಸ್ ಎಲ್ಲ ಆದ್ಮೇಲೆ ಸಿಗ್ತೀನಿ ಗೈಸ್. ಎಷ್ಟು ಮಾಡಿದ್ರು ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡು.